ಸುಶೀಲ ಭಟ್ ಬೆಟ್ಗೊಪ್ಪ ಅವನು. ಇದೆ ಹೀಗೆ ಬದನೆ ಕುಡಿ ನಿಗವ ಹಿಂಗೆ ಕುಡಿ ನೆಟ್ಟರೆ ಮತ್ತು ಇದಕ್ಕೆ ಕೊಟ್ಟಿಗೆ ರೇತಿ ಮಣ್ಣು ಸ್ವಲ್ಪ ಹುಡಿ ಗೊಬ್ಬರ ಮಿಕ್ಸ್ ಮಾಡಿ ತುಂಬ್ಕೊಂಡು ಹೀಗೆ ಕುಡಿ ನೆಟ್ಟರೆ ಹಿಂಗೆ ಬದುಕ್ತು. ಬದನೆ ಕುಡಿನೂ ಬದುಕ್ತು. ಬದನೆ ಕುಡಿ ಅದು ಇದು ಡೇರಿಯನೂ ಕುಡಿ ನೆಟ್ಟರೆ ಬದುಕ್ತು. ಹಾಂ, ಇದು ಎಷ್ಟಿಷ್ಟೇ ಉದ್ದ ಕುಡಿ. ಈ ಕುಡಿ ನೆಟ್ಟರೆ ಹತ್ತು ಕುಡಿ ನೆಟ್ಟರು ಬದುಕ್ತು. ಅದು ಬದುಕಿಸಿ ತೋರಿಸ್ತಿ ಕಡೆಗೆ. ಹಾಂ, ಇದು ಕುಡಿ ಡೇರಿಯ ಕುಡಿ. ಇದು 2 ಜಾತಿ ಡೇರಿಯಾದ ಕುಡಿ ನೆಟ್ಟಿದ್ದೀಗ. ಡೇರಿಯಾದ ಕುಡಿ ಹಿಂಗೆ ಒಂದೇ ಕೊಟ್ಟೆಯಲ್ಲಿ ನೆಟ್ಕೊಂಡ್ರೆ ಕಡಿ ಹ್ಯಾಂಗೂ ಅದನ್ನು ಕಿತ್ತು ರೀಪಾಟ್ ಮಾಡವಲ್ಲಿ. ಬದುಕಿದ ನಂತರ ಒಂದೇ ಕೊಟ್ಟೆಲ್ಲೇ ಎಲ್ಲ ನೆಡ್ತಿ. ಇದು ದಾಸವಾಳ ಕುಡಿ. ದಾಸವಾಳನೂ ಈ ಕುಡಿ ನೆಟ್ಟರೆ ಬದುಕ್ತು. ಇದೆ ಇಷ್ಟು ಉದ್ದ ಕುಡಿ. ಈ ಕುಡಿ ನೆಟ್ಟರೆ ಬದುಕ್ತು. ಇದು ಬದುಕಿಸಿದ್ದು ಅದನ್ನು ಹಾಕ್ತೀಗ. ದಾಸವಾಳ ಕುಡಿ ನನಗೆ ಹೆಣೆ ನೆಟ್ಟು ಬದುಕ್ಸೋದಕ್ಕಿಂತ ಈ ದಾಸವಾಳ ಸೇವಂತಿಗೆ ಎಲ್ಲ ಕುಡಿ ಕುಡಿ ನೆಟ್ಟು ಬದುಕ್ಸೋದೇ ಸಸಾರ ಕಾಣಿಸ್ತಾ ಇದ್ದು. ಕುಡಿ ನೆಡೋದೇ ಹೆಚ್ಚು ಅನು ಇದೆ. ಇದು ಸೇವಂತಿಗೆ ಕುಡಿ. ಎಷ್ಟಿಷ್ಟು ಉದ್ದ ಕುಡಿ. ನಾವು ತಲೆಯ ಅಂಕುಲ್ ಒಡಿಯೆಲ್ಲ ಕಟ್ ಮಾಡಿ ಆಗ್ತಲ್ಲಿ ಅದನ್ನು ಆ ಕುಡಿ ಎಲ್ಲದೇ ಹಿಂಗೆ ನೆಟ್ಬಿಟ್ರೆ ಅದು ಬದುಕ್ತು. ಹಿಂಗೆ ನೆಟ್ಟಾಯ್ತು. ಹಿಂಗೆ ನೆಟ್ಟು ಇನ್ನು ಆಮೇಲೆ ಕುಡಿ ನೆಟ್ಟಿದ್ದೆಲ್ಲ ತೋರಿಸ್ತೀವಿ. ಹಾಂ, ಕುಡಿ ನೆಟ್ಟು ಬದುಕಿದ್ದ ಇದೆ. ಇದು ಬೇರೆ ಕುಡಿ ನೆಟ್ಟಿ ಇದೆ. ಅಷ್ಟೇ ಡೇರಿಯಾ ಇದೆ. 2 ಜಾತಿ ಡೇರಿಯಾ ಇದ್ದು ಇಲ್ಲಿ. ಇದು ಒಂದು ಜಾತಿ. ಇನ್ನೂ ಅಷ್ಟೇ ಉದ್ದ ಕುಡಿ ಅದು ನೆಟ್ಟಿದ್ನಲ್ಲಿ ಹಂಗಿದ್ದೇ ಕುಡಿ ಕಟ್ ಮಾಡಿಯೇ ನೆಟ್ಟಿದ್ದಿ. ಇದು ಒಂದು ಜಾತಿ, ಇದೊಂದು ಜಾತಿ, ಇದು 2 ಒಂದು ಜಾತಿ, ಇದೊಂದು ಜಾತಿ ಡೇರಿಯನುವ. ಕುಡಿ ನೆಟ್ಟಿ ಸಿಟ್ಟೆ ದೊಡ್ಡ ಕುಡಿ ನೆಟ್ಟರೆ ಹೀಗೆ ಮಾಡಿ ನೆಡವು ಬದುಕ್ತದು. ಚಲೋ ಬದುಕಿದ್ದು. ಇದೆ ಬದುಕಿದ್ದ ಕಡೆಗೆ ದಾಸವಾಳ ಕುಡಿ ತೋರಿಸ್ತಿ ನೆಟ್ಟು ಬದುಕಿದ್ದ. ಇದು 2 ದಾಸವಾಳ ಕುಡಿ ಇದೆ ಬದುಕಿದ್ದು. ಇದು ಬದುಕಿದ್ದು. ಇದು 2 ದಾಸವಾಳದ್ದೇ ಕುಡಿದು. ಅಷ್ಟೇ ದೊಡ್ಡ ಕುಡಿನ ನೆಟ್ಟಿದ್ದು ಬದುಕಿದ್ದು. ನಾವು ಹೆಣೆನೇ ನೆಡವು ಹಿಳ್ಳೆ ನೆಡವು ಹೇಳುವಂಥ ತಲೆ ಬಿಸಿ ಇರ್ತಿಲ್ಲ. ಇದು ಕುಡಿ ನೆಟ್ಟು ದಾಸವಾಳ. ಇದು 2 ಒಂದೇ ಜಾತಿ ಕುಡಿ ನೆಟ್ಟು ಬದುಕಿ ಮರುಕ್ಷಾರೆ ಮಾಡಿ ಕುಡಿ ಕಟ್ಟು ಮಾಡಿ ನೆಟ್ಟಿದ್ದಿ ಬದುಕಿ ಇಷ್ಟು ದೊಡ್ಡ ಆಜು. ಇದು ಇದೆ ಕುಡಿ ನೆಟ್ಟರೆ ಸಸಾರ ಬದುಕ್ಸೋದು. ಹೆಣೆ ನೆಟ್ಟಿದ್ದಕ್ಕಿಂತ ಚಲೋ ಬದುಕ್ತು. ಅದು ಸೇವಂತಿಗೆನೂ ತೋರಿಸ್ತೀವಿ ಕುಡಿ ನೆಟ್ಟಿದ್ದೆಯ. ಇದು ಸೇವಂತಿಗೆ ಕುಡಿ. ಇದು ಮಳೆ ಶುರುವಾದ್ಮೇಲೆಯ ಕುಡಿ ನೆಟ್ಟು ಈ ಮಳೆಯಲ್ಲೇ ಇಟ್ಟಿದ್ದಿ. ಇದ್ರ ಹೊರಗೆ ಎಲ್ಲೂ ಇಟ್ಟಿದ್ಮೇಲೆ ಮತ್ತು ಮಾರ್ನಡಿಗೆ ಎಲ್ಲೂ ಇಡೋದು ಬೇಕಾಗಿದೆ. ಇಲ್ಲೇ ಒಂದು ಕೊಟ್ಟೆ ಒಳಗೆ ದಾಸವಾಳ ಹೆಣೆ ನೆಟ್ಟಿದ್ದಲ್ಲಿ ಆ ಹೆಣೆ ನೆಟ್ಟಿದ್ದು ಕೊಟ್ಟೆಲ್ಲೇ ಒಂದು ಬದಿಗೆ ಅದು ಬದುಕ್ತಾ. ಇಲ್ಲಿ ಎಲ್ಲ ಡೌಟ್ನ ಮೇಲೆ ಕುಡಿ ಕಟ್ಟು ಮಾಡ್ಯಮ್ಮ ನೆಟ್ಟಿದ್ದಿ. ಅದು ಇದು 2 ಇದೆ. 2 ಕುಡಿ ನೆಟ್ಟಿದ್ದಿ, 2 ಬದುಕಿದ್ದು. ಬದುಕಿಷ್ಟು ಹತ್ರ ಆಜೋದೀಗ ಮಳೆ ಮೆಟ್ಟಿನ ಮೇಲೆ ಮೃಗಶರೆ ಮಳೆಯಲ್ಲೇ ನೆಟ್ಟಿದ್ದಿ. ಇದು ಬೀಜದ ದಾಸವಾಳು. ಬೀಜ ಹಾಕಿ ಒಂದು ಜಾತಿ ಬೀಜ ಹಾಕಿ ಸಸಿ ಮಾಡಿದ್ದಿ. ಇದು ಒಂದು ಬೀಜದ ದಾಸವಾಳೆಯ ಬೀಜ ಹಾಕಿ ಮಾಡಿದ್ದ ಸಸಿಯ. ಈಗ ಇದು ಬೀಜ ಹಾಕಿ ಮಾಡಿದ್ದು. ಇದಕ್ಕೂ ಬೀಜ ಸಸಿಯಾಗಿ ಇಷ್ಟಿಷ್ಟು ಎತ್ತರ ಆದ ನಂತರ ಅದು ಇನ್ಮೇಲೆ ರೀಪಾಟ್ ಮಾಡವು. ಇಷ್ಟೇ ರೀಪಾಟಿಗೆ ಎಂತೆಂತ ಹಾಕ್ತೀಯ ಅಂದರೆ ಮಾಡಲು ಭತ್ತದ ಹೊಟ್ಟು ಗೊಬ್ಬರ ಮಣ್ಣು ಇದಿಷ್ಟು ಮಿಕ್ಸ್ ಮಾಡಿ ಪಾಟಲ್ಲಿ ತುಂಬಿ ಆಮೇಲೆ ಅದರಲ್ಲಿ ನೆಡೋದು. ಇದು ಎಲ್ಲವ ಇನ್ಮೇಲೆ ರೀಪಾಟ್ ಮಾಡವು ಮಾಡ್ತೀವಿ. ಅದಕ್ಕೆ ಅದು ಒಳ್ಳೊಂದು ಬೀಜದ ದಾಸವಾಳಿದ್ದು ತಮ್ಮ ಮಾಡ್ಕೊಬ. ಇನ್ನೂ ಒಂದು ಬೀಜದ ದಾಸವಾಳ ಮಾಡಿದ್ವಿ ತೋರಿಸ್ತೀವ. ಅದು ಒಂದು ಬೀಜ ಹಾಕಿ ಮಾಡಿದ್ದೆ ಗಿಡ. ಅದನ್ನ ನೆಲಕ್ಕೆ ನೆಡೋಡಿ ಅಲ್ಲೇ ಇಟ್ಕೊಂಡ್ವಿ. ನೆಲಕ್ಕೆ ನೆಡ್ತೀವಿ ಅದನ್ನ.
ಡೇರೆ ಹೂಗು, ಡೇರೆ ಹೂಗ ಮತ್ತು ಒಂದು 2-3 ಜಾತಿ ಇದ್ದು ಇನ್ನು ಹೂವು ಆಗಿಲ್ಲ. ಇದೊಂದು ಜಾತಿ ಹೂವು ಆದು. ಗುಲಾಬಿ ಎಲ್ಲವ 8-10 ಜಾತಿ ಗುಲಾಬಿ ಮಾಡಿದ್ದೆ, ಆದ್ರೆ ಮಳೆಗೆ ಎಲ್ಲ ಸ್ವಲ್ಪ ಹಾಳಾಗಿ ಈಗೆಲ್ಲ ಚಿಗುರ್ತಾ ಇದ್ದು. ಅದಕ್ಕೆಲ್ಲ ಗೊಬ್ಬರ ಸೊಪ್ಪು, ಗೊಬ್ಬರ, ಹೊಸ ಮಣ್ಣು ಎಲ್ಲ ದಿವಸ ಎರಡೆರಡೆ ಬುಡಕ್ಕೆ ಹಾಕ್ತಾ ಇದ್ವಿ. ಈಗ ಚಿಗುರ್ತಾ ಇದ್ದು ಈ ಹೊಳವಿಗೆ. ಮಳೆಗೆಲ್ಲ ಹಾಳಾಗೋಗಿತ್ತು ಎಲ್ಲವ, ಒಂದರಲ್ಲೂ ಹೂವಿಲ್ಲ ಈಗ. ನಾನು ವಿಡಿಯೋ ಬಿಡ್ತಾ ಇದ್ದೆ, ಎಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ, ನಾನು ಅಲ್ಲಿ ಸೇರ್ಕೊಳ್ಳಿ.